ತುಪ್ಪ ತಿಂದರೆ ದಪ್ಪ ಆಗ್ತೀವಿ ಅಂತ ಹೇಳಿದ್ರೆ ಮಗದ ಮೇಲೆ ಹೊಡೀರಿ. ನಾ ಹೇಳಿದ ನಿಮಗೆ ಸೌತಡ್ಕಾಲಿ ಈ ಥರ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸೇಮ್ ಟೇಸ್ಟ್ ಇದೆ. ಮಾಡ್ಬೇಕಾರೆ ತುಪ್ಪದಲ್ಲಿ ಮಾಡಬೇಕು, ಎಣ್ಣೆಲಿ ಮಾಡೋಂಗಿಲ್ಲ. ಇದು ಕಂಪಲ್ಸರಿ ತುಪ್ಪದಲ್ಲಿ ಮಾಡಬೇಕು. ಇವತ್ತು ನಮ್ಮಮ್ಮ ಒಂದು ಸ್ವೀಟ್ ರೆಸಿಪಿ ಮಾಡ್ತಾ ಇದ್ದಾರೆ. ನನಗೆ ತಲೆ ಸಿಡಿತಾ ಇದೆ ಗೈಸ್. ಇವತ್ತು ತುಂಬ ಕೆಲಸ, ತಲೆ ಸಿಡಿತಾ ಇದೆ. ತಲೆನೋವು ಮಾತ್ರ ನುಂಗಿದ್ದೀನಿ, ಆದರೂ ತಲೆನೋವು ಕಮ್ಮಿ ಆಯ್ತಾ ಇಲ್ಲ. ಬಟ್ ಏನು ಮಾಡೋಣ, ಲೈಫ್ ನಡಿಬೇಕಲ್ವ. ಅದಕ್ಕೆ ನಮ್ಮಮ್ಮ ಇವತ್ತು ನನಗೆ ಒಂದು ಸ್ವೀಟ್ ರೆಸಿಪಿ ಮಾಡಿಕೊಡ್ತಾರೆ. ಆ್ಯಕ್ಚುಲಿ ನಾವು ಪಡ್ಡು ರೆಸಿಪಿ ತೋರಿಸಿದ್ವಲ್ವಾ, ಅದು ಖಾರ ಪಡ್ಡು. ಆದರೆ ಇವತ್ತು ನಮ್ಮ ಮನೇಲಿ ಸ್ವೀಟ್ ಪಡ್ಡು ಮಾಡ್ತಾಯಿದ್ದಾರೆ. ಓದ್ ವಿಡಿಯೋಲಿ ಖಾರ ಪಡ್ಡು, ಈ ವಿಡಿಯೋದಲ್ಲಿ ಸ್ವೀಟ್ ಪಡ್ಡು. ಇದನ್ನು ಕೇರಳದಲ್ಲಿ ಜಾಸ್ತಿ ಮಾಡ್ತಾರೆ. ಏನು ಉನಿಯಪ್ಪಮ್ ಅಂತಾರೆ. ತಮಿಳವರು ಬೇರೆ ಥರ ಕರೀತಾರೆ. ಇದನ್ನು ಒಬ್ಬೊಬ್ಬರು ಒಂದೊಂದು ಥರ ಹೆಸರು ಕರೀತಾರೆ. ಅಂದರೆ ಅವ್ರ ಸ್ಟೇಟ್ ಮೇಲೆ ಡಿಪೆಂಡ್ ಆಗುತ್ತೆ, ಒಬ್ಬೊಬ್ಬರು ಒಂದೊಂದು ಥರ ಕರೀತಾರೆ. ಸೊ ಇವತ್ತು ನಮ್ಮ ಮನೇಲಿ ಆ ರೆಸಿಪಿ ಮಾಡ್ತಾಯಿದ್ದೀವಿ. ಈ ಸ್ವೀಟ್ ಪಡ್ಡುನ ಆ್ಯಕ್ಚುಲಿ ಧರ್ಮಸ್ಥಳದ ಹತ್ರ ಇರುವಂಥ ಒಂದು ಗಣೇಶನ ದೇವಸ್ಥಾನ ಇದೆ, ಸೌತಡ್ಕ ಅಂತ ಹೇಳಿ ಗೊತ್ತಿರುತ್ತೆ ನಿಮಗೆ. ಅಲ್ಲಿ ಪಡ್ಡು ಆ್ಯಕ್ಚುಲಿ ಸಿಗುತ್ತೆ ನಿಮಗೆ. ಈ ಪಡ್ಡು ಕೊಡ್ತಾರೆ, ಸ್ವೀಟ್ ಪಡ್ಡು ಅಂತ. ಚೆನ್ನಾಗಿರುತ್ತೆ ತಿನ್ನೋಕ್ಕೆ, ಪುಟ್ಟಾಗಿ ಚೆನ್ನಾಗಿರುತ್ತೆ, ಸ್ವೀಟ್ ಆಗಿ ಚೆನ್ನಾಗಿರುತ್ತೆ. ಆ ರೆಸಿಪಿನ ಇವತ್ತು ನಾವು ತೋರಿಸ್ತಾ ಇದ್ದೀವಿ. ಸೊ ನಮ್ಮ ಮನೇಲಿ ಯಾವ ಥರ ಮಾಡ್ತೀನಿ ಅಂತ ಇವಾಗ ನಾನು ಕೇರಳದವರು, ತಮಿಳ್ನಾಡವರು ಅವರೆಲ್ಲ ಒಬ್ಬರೊಬ್ಬರು ಒಂದೊಂದು ಥರ ಸ್ಟೈಲ್ ಮಾಡ್ತಾರೆ. ಇದು ಒಟ್ಟಿನಲ್ಲಿ ಸ್ವೀಟ್ ಪಡ್ಡು ರೆಸಿಪಿ. ಬಟ್ ನಮ್ಮ ಮನೇಲಿ ಯಾವ ಥರ ಮಾಡ್ತೀವಿ, ನಾವೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೀವಿ ಅನ್ನೋದನ್ನ ಮಾತ್ರ ನಾನು ತೋರಿಸ್ತೀನಿ. ಸೊ ಅವ್ರಿಗೆ ಕಂಪ್ಯಾರಿಸನ್ ಅಂತಿಲ್ಲ. ಬಟ್ ಇದು ಉನಿಯಪ್ಪಮ್ ಅಂತ ಯೂಶಲಿ ಕರೆಯೋದು. ಮತ್ತು ಅದಕ್ಕೆ ಇನ್ನೂ ಅನೆಯಪ್ಪಮ್ಮು ಅದೇನೋ ಇದೆ. ಒಟ್ಟಿನಲ್ಲಿ ಹೆಸರು ತುಂಬ ಒಬ್ಬೊಬ್ಬರು ಒಂದೊಂದು ಥರ ಹೆಸರು ಕರೀತಾರೆ ಇದಕ್ಕೆ. ಸೊ ನಮ್ಮ ಮನೇಲಿ ಮಾಡ್ತಾ ಇದ್ದೀವಿ ಸ್ವೀಟ್ ಪಡ್ಡು. ನಾವು ಕರಿಯೋಣ ಸಿಹಿ ಪಡ್ಡು. ಬನ್ನಿ ಏನೇನು ಬೇಕು ಅಂತ ತೋರಿಸ್ತೀನಿ. ಬರ್ತಾ ಕಿಚನ್ನ ಹಾಲಿಗೆ ತಂದುಬಿಡ್ತಾವ್ರೆ. ಇಲ್ಲೇ ಸಂಸಾರ. ನೀವು ಒಂದು ಎಲೆಕ್ಟ್ರಿಕ್ ಸ್ಟವ್ ತಂದು ಕೊಟ್ಬಿಟ್ರೆ ಇಲ್ಲೇ ಕೂತ್ಕೊಂಡು ಅಡುಗೆ ಮಾಡ್ತೀವಿ ಆರಾಮಾಗಿ, ಫ್ಯಾನ್ ಹಾಕ್ಕೊಂಡು. ಹೋಗಮ್ಮ ಶೆಕೆ ಕಣಮ್ಮ, ಬೇಯಿಸೋದು ಇದ್ದೇ ಇದೆಯಾ? ತೋರ್ಸಕ್ಕಾದ್ರೂ ಹಾಲಲ್ಲಿ ಬರೋಣ. ನನಗೇನು ಕೈಕಾಲ ನೋಗುತ್ತೆ. ನನಗೆ ಹೇಳ್ತಾರೆ ನೀನು ಎದ್ದೋಗಲ್ಲ, ಅಲ್ಲಿ ತೋರ್ಸಲ್ಲ. ಇಲ್ಲ ನಾನೇ ಸುಮ್ಮನೆ ಅಲ್ಲಿಗೆ ಬಂದು ಇಲ್ಲಿಗೆ ಬಂದು ಯಾಕೆ ಮಿಕ್ಸಿನಿಗೂ ಇಲ್ಲೇ ಕನೆಕ್ಷನ್ಸ್ ನೋಡಿ ಗೈಸ್, ನಮ್ಮಮ್ಮ ಬರೀ ಉಯ್ಯೋದು ಮಾತ್ರ ತೋರಿಸ್ಕೊಡ್ತೀನಿ ಅಷ್ಟೇ. ಪಡ್ಡು ಪ್ಲೇಟೆಲ್ಲ ಹಾಕೋದು, ತಿನ್ನೋದು, ಬೇಯಿಸ್ಕೊಂಡು ತಿನ್ನೋದೇನೆ. ಏನಮ್ಮ ಇವತ್ತು ಇಲ್ಲ ನೋಡಮ್ಮ, ಪಡ್ಡು ಸ್ವೀಟ್ ಪಡ್ಡು. ಮಕ್ಕಳುಗಳಿಗೆ ಇದನ್ನ ಪಡ್ಡು ಥರನೂ ಮಾಡ್ಬೋದು, ದೋಸೆ ಥರನೂ ಮಾಡ್ಬೋದು. ನಮ್ದ್ರಲ್ಲಿ ದಸರಾ ಹಬ್ಬದಲ್ಲಿ ಗೊಂಬೆ ಹಬ್ಬ ಬರುತ್ತಲ್ಲ, ಆವಾಗ ಇದೇ ಥರ ಸೇಮ್ ದೋಸೆ ಉಯ್ಬೋದು. ನಿಮಗೆ ದೋಸೆ ಡಿಫ್ರೆಂಟ್ ಆಗಬೇಕು ಅಂದರೆ ಪಡ್ಡು ಥರ ಮಾಡ್ಕೊಳ್ಳೋದು. ನಮ್ಮಲ್ಲಿ ಜಾಸ್ತಿ ದೋಸೆ ಮಾಡೋರು ಸಿಹಿ ದೋಸೆ, ಗೊಂಬೆ ದೋಸೆ ಅಂತ ಹೇಳ್ತಾರೆ. ನಾವು ಪಡ್ಡು ಮಾಡ್ತಾಯಿದ್ದೀವಿ. ಯಾವ ಥರ ಬೇಕಾದ್ರೆ ಮಾಡ್ಕೊಬೋದು. ನಾನು ನಿಮಗೆ ತೋರಿಸ್ತಾ ಪಡ್ಡು, ಸಿಹಿ ಪಡ್ಡು. ಏನೇನಮ್ಮ ಐಟಮು? ಅಕ್ಷಿ ಬಂದ್ಬಿಡ್ತಾ? ಆ ಕಡೆ ಸೈಡ್ಗೆ ಹೋಗಿ ಅಕ್ಷಿ ಹೊಡಿ, ರೂಮಿಗೆ ಹೋಗಿ ಅಕ್ಷಿ ಹೊಡಿತಾವ್ರೆ. ಮೇಡಮ್ ಮಾಸ್ಟರ್ ಚೆಫ್, ನೀವು ಮಾಸ್ಟರ್ ಚೆಫ್ಗೆ ಹೋಗಿ. ಯಾವ ಚೆಫ್ ಇಲ್ಲ ಕಣಮ್ಮ, ಬರೋ ಅಡುಗೆನ ತೋರಿಸ್ತೀನಿ. ನಾನು ಯಾವ ಸರ್ಟಿಫಿಕೇಟು ತಗೊಂಡಿಲ್ಲ, ಯಾವ ಕೋಟು ಹಾಕೊಂಡಿಲ್ಲ, ಕ್ಯಾಪು ಹಾಕೊಂಡಿಲ್ಲ, ನೈಟಿ ಹಾಕೊಂಡು ಮಾಡ್ತೀನಿ. ಅಕ್ಕಿ ಒಂದು 2 to 3 hours ಚೆನ್ನಾಗಿ ತೊಳೆದು ಅಕ್ಕಿನ ಒಳ್ಳೆ ನೀರಲ್ಲಿ ನೆನೆ ಹಾಕಿ. ಯಾವ ಅಕ್ಕಿ? ಯಾವ ಅಕ್ಕಿ ಬೇಕಾರ? ಇಡ್ಲಿ ಅಕ್ಕಿ ಹಾಕ್ಬೋದಾ? ಯಾವ್ದಾದ್ರೂ ಹಾಕೊಳ್ರಿ. ಎನಿ ಅಕ್ಕಿ, ಡಿಪೋ ಅಕ್ಕಿ, ಊಟದ ಅಕ್ಕಿ, ಯಾವ್ದಾದ್ರು ಓಕೆ. ಕುಸುಬಲಕ್ಕಿ ಏನು? ಎಷ್ಟು ಅವರ್ ನೆನೆಸ್ಬೇಕು? 3 to 4 hours. 3 to 4 hours ನೆನೆಸ್ಬೇಕು. ತುಂಬ ಚೆನ್ನಾಗಿ ಬರುತ್ತೆ. ಓಕೆ. ಆಮೇಲೆ ಸಮಕ್ಕೆ ಬೆಲ್ಲ. ಅಕ್ಕಿಗೆ ಸಮಕ್ಕೆ ಬೆಲ್ಲ. ಬಟ್ ಜಾಸ್ತಿ ಆಯ್ತು ಅಂತ ಅನ್ಸಲ್ಲ, ಬೆಲ್ಲ ಹಾಕೊಂಡಿದ್ದೀನಿ. ಜಾಸ್ತಿ ಆದ್ರೆ ಸ್ವಲ್ಪ ಕಡಿಮೆ ಹಾಕೊಂಡ್ರೆ ಆಯ್ತು. ಸಿರಪ್ ನೋಡ್ಕೊಳ್ಳಿ, ಸ್ವೀಟು ನಿಮ್ಮ ಇಷ್ಟ. ಅಂದರೆ ನಾನು ಇದು ಅವತ್ತು 1 kg ಬೆಲ್ಲ ಮಾಡ್ಕೊಂಡಿದ್ದಲ್ಲ, ಅದರಲ್ಲಿ ನೋಡ್ಕೊಂಡು ಮಾಡ್ಕೊಂಡ್ರೆ ಆಯಿತು. ಅಂದರೆ ಈ ಬೌಲಲ್ಲಿ ಕಾಲು ಹಚ್ಚು ಇದು ಅದು ಅರ್ಧ ಗ್ಲಾಸ್ ಅಂದ್ಕೊಂಡ್ರೆ ಅದು 1/4 ಗ್ಲಾಸ್ ಅಷ್ಟೇ ಬೆಲ್ಲ ಬೇಕಾಗಿರೋದು. ನಾನು ಸಿರಪ್ನ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡು ತೊಗೊಂಡಿದ್ದೀನಿ. ಸ್ವಲ್ಪ ತೋರಿಸ್ತೀನಿ ಎಷ್ಟು ಹಾಕೋತೀನಿ ಅಂತ. ನಾನೊಂದು ಬೌಲ್ನ ಅಳತೆಗೆ ತೊಗೊಂಬಂದಿದ್ದೀನಿ. ತೆಂಗಿನಕಾಯಿ ಇಂಪಾರ್ಟೆಂಟು. ತೆಂಗಿನಕಾಯಿನ ಅದು ಕೊಬ್ಬರಿ ಅಲ್ಲ, ಅದು ಡ್ರೈ. ನಿಮಗೆ ಕೊಬ್ಬರಿಗೂ ತೆಂಗಿನಕಾಯಿಗೂ ವ್ಯತ್ಯಾಸನೇ ಗೊತ್ತಿಲ್ಲ. ಮತ್ತೇನು ಗೊತ್ತಾಯ್ತು, ಸಡನ್ ಆಗಿ ನೋಡಿದ್ರೆ ಆ್ಯಕ್ಚುಲಿ ಇದು ಕೊಬ್ಬರಿ ಥರ ಕಾಣಿಸ್ತಾ ಇದೆ. ನಾನು ಅದಕ್ಕೆ ಡೌಟ್ ಆಯಿತು, ಕೊಬ್ಬರಿನ ತೆಂಗಿನಕಾಯಿನ ಅಂತ. ಕೊಬ್ಬರಿ ನಾನು ಫ್ರಿಜ್ಜಲ್ಲಿ ಹಾಕಿದ್ದೀನಿ, ಅಲ್ಲಿಲ್ಲ, ಎತ್ತಿಟ್ಟೆ ನಾನು. ಕೊಬ್ಬರಿಗೂ ಡಿಫ್ರೆನ್ಸ್ ತೋರಿಸೋದು ಬೇಡ, ತೆಂಗಿನಕಾಯಿನೇ ಹಾಕಬೇಕು, ಕೊಬ್ಬರಿ ಹಾಕಂಗಿಲ್ಲ. ಕೊಬ್ಬರಿ ಹಾಕ್ಬಾರ್ದು, ಅದರ ಹಾಲಿನ ರುಚಿ ಬರಬೇಕು. ಒಳಗಡೆ ಎಲ್ಲಿಟ್ಟಿದೆಯೋ ಹಾಲಿನ ರುಚಿ ಬರಬೇಕು. ಸೊ ದಿಸ್ ಇಸ್ ತೆಂಗಿನಕಾಯಿ, ನಾಟ್ ಕೊಬ್ಬರಿ, ತೆಂಗಿನಕಾಯಿನೇ. ಓಕೆ, ನೆಕ್ಸ್ಟ್ ಅರ್ಧ ಹೋಳು ಹಾಕಿದ್ದೀನಿ ದಪ್ಪದು. ಯಾಕಂದ್ರೆ ಇದಕ್ಕೆ ಸಮಕ್ಕೆ ಹಾಕೋಬೇಕು, ಅದಕ್ಕೆ ಹಾಕೊಂಡಿರೋದು ನೋಡಿ. ಸರಿ, ಇದು ಏಲಕ್ಕಿ. ಇಷ್ಟೇ ಬೇಕಾಗಿರೋ ಏಲಕ್ಕಿ, ಅಕ್ಕಿ, ಬೆಲ್ಲ ಮತ್ತೆ ತೆಂಗಿನಕಾಯಿ. ಮಾಡ್ಬೇಕಾರೆ ತುಪ್ಪದಲ್ಲಿ ಮಾಡಬೇಕು, ಎಣ್ಣೆಲಿ ಮಾಡೋಂಗಿಲ್ಲ. ಇದು ಕಂಪಲ್ಸರಿ ತುಪ್ಪದಲ್ಲಿ ಮಾಡಬೇಕು. ತುಪ್ಪದಲ್ಲೇ ಅದನ್ನು ತಿನ್ನಬೇಕು.
ಅಕ್ಕಿ ಹಾಕ್ಕೊತಾ ಇದ್ದಾರೆ, ತೆಂಗಿನಕಾಯಿ ಹಾಕೋತಾ ಇದ್ದಾರೆ. ಸ್ವಲ್ಪ ಹಾರ್ಡ್ ಆಗಿರೋದನ್ನ ಫಸ್ಟ್ ಕೆಳಗಡೆ ಹಾಕೊಂಡು ಹೋಗ್ಬೇಕು. ಅಕ್ಕಿ ಎಷ್ಟು ಪಡ್ಡು ಆಯ್ತದವ ಇದರಲ್ಲಿ? 10 ಪಡ್ಡು ಮಿನಿಮಮ್ ಆಗುತ್ತೆ. ಯಾಕಂದರೆ ಸ್ವಲ್ಪ ಕ್ವಾಂಟಿಟಿ ಮಾಡಿದ್ದೀವಿ ಅಷ್ಟೇ. ಅಷ್ಟೊಂದು ಸ್ವೀಟ್ ಪ್ರಿಯರ್ ಏನಿಲ್ಲ. ಖಾರ ಆದರೆ ತಿಂತಾರೆ. ನಿಪ್ಪಿಟ್ಟು ಮಾಡಿತ್ತಲ್ಲ, ನಿಪ್ಪಟ್ಟು ಆಲ್ರೆಡಿ ಅರ್ಧಕ್ಕೆ ಖಾಲಿ ಆಗೋಯ್ತು. ಇವಾಗ ಸ್ವಲ್ಪ ಹಾಗೆ ರುಬ್ಬೋಣ. ಮಾಡಿದೆ ಸ್ವಿಚ್ಚು. ಹಾಂ, ಒಂದೆರಡು ರೌಂಡ್ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಕಾಯಿ ಚೆನ್ನಾಗಿ ತುರಿ ಇದಾಗಬೇಕು. ಇವಾಗ ಸ್ವಲ್ಪ ನೀರು, ಸ್ವಲ್ಪನೇ ನೀರು ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ನಾನು ಬೆಲ್ಲದ ಪಾಕ ಹಾಕ್ಕೊಂಡಿರ್ತೀನಲ್ಲ, ನೀರಾಗಿದೆ ಅಲ್ವಾ, ಸೊ ಹಾಗಾಗಿ ಫುಲ್ ನುಣ್ಣಗೆ ರುಬ್ಕೊಳ್ಳಿ ಅಷ್ಟೇ. ಇವಾಗ ಬೆಲ್ಲದ ಪಾಕ. ಮನೆಗೊಂದು ಎಲೆಕ್ಟ್ರಿಕ್ ಸ್ಟವ್ ಗಿಫ್ಟ್ ಕೊಡ್ತೀನಮ್ಮ, ಇಲ್ಲೇ ಕೂತ್ಕೊಂಡು ನೆಮ್ಮದಿಯಾಗಿ ಅಡುಗೆ ಮಾಡು. ಏನಂದರೆ ನಮಗೆ ಅಡುಗೆ ಮನೇಲಿ ಕಿಟಕಿ ಇಲ್ಲ, ಸೆಕೆ ಜಾಸ್ತಿ, ಹಾಗಾಗಿ ಹಬೆ ಜಾಸ್ತಿ ತಡ್ಕೊಳಕ್ಕಾಗ್ತಿಲ್ಲ ಟೆಂಪ್ರೇಚರ್ನ. ಮತ್ತೆ ಕೊಟ್ಟರೆ ಧನ್ಯವಾದಗಳು. ನೋಡಿ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ ನೀವು ಬೆಲ್ಲದ ಪಾಕ ಹಾಕಿದ ತಕ್ಷಣ. ಜಾಸ್ತಿ ಆಯಿತು ಅಂತಿಲ್ಲ, ಬೇಕೇ ಬೇಕು. ಸ್ವೀಟ್ ಪಡ್ಡು ಅಂದರೆ ಸ್ವೀಟ್ ಇರಬೇಕು ಮುಂದಕ್ಕೆ. ಎಲ್ಲಿಂದ ಬರ್ತಿರೋ ಇವಾಗ ಮತ್ತಿನ್ನೊಂದ್ಸಲ ರುಬ್ಬೋತಿಯಾ? ಏನು ರುಬ್ಬೋದೇನಿಲ್ಲ, ಅಷ್ಟೇನಾ? ಅಷ್ಟೇ ಮಿಕ್ಸ್ ಮಾಡ್ಕೊಂಡೆ. ಇವಾಗ ಪಡ್ಡು ತಗೋಕ್ಕೆ ಇಯದೆ. ಬನ್ನಿ ಫ್ರೆಂಡ್ಸ್, ಪಡ್ಡು ಲೇಡೀಸ್ ರೆಡಿ. ಎಸ್, ಎಲ್ಲ ತುಪ್ಪ ಹಾಕಿ. ಪಡ್ಡು ಲೇಡಿನೂ ರೆಡಿ, ಪಡ್ಡು ತಟ್ಟೆನೂ ರೆಡಿ. ತುಪ್ಪ ಹಾಕಿದ್ದಾರೆ, ತುಂಬ ತುಂಬ ತುಪ್ಪ ಹಾಕಬೇಕು, ಅಂಟಬಾರ್ದು, ರುಚಿನೂ ಬರುತ್ತೆ ಜಾಸ್ತಿ. ಸ್ವಲ್ಪ ನೀರು ಕನ್ಸಿಸ್ಟೆನ್ಸಿನೇ ಬರುತ್ತಲ್ಲ, ಇದು ಗಟ್ಟಿ ಬರಲ್ಲ. ಏನು ಅಷ್ಟೇ, ದೋಸೆ ಇಟ್ಟು ಇಡ್ಲಿ ಇಟ್ಟು ಅದರಲ್ಲೇ, ಯಾಕಂದರೆ ಸ್ವೀಟ್ ಹಾಕಿರೋದಕ್ಕೆ ಆ ಥರ ಚೆನ್ನಾಗಿ ಬರುತ್ತೆ. ಕೆಲವರು ತೆಂಗಿನಕಾಯಿನ ಹೆಚ್ಚು ಕೂಡ ಹಾಕೋತಾರೆ ಮೇಲೆ, ಇದಕ್ಕೂ ಮೇಲೆ ಇನ್ನೂ ಹಾಕೋತಾರೆ. ನಿಧಾನಕ್ಕೆ ಬೇಯಲಿ. ಸ್ವೀಟ್ ಅಲ್ವಾ, ತಳ ಹಿಡಿದು ಬಿಡುತ್ತೆ. ಸಿಮ್ಮಲ್ಲೇ ನಿಧಾನವಾಗಿ ಬೇಯಬೇಕು, ಜಾಸ್ತಿ ಪಡ್ಡು ಥರ ಉರಿ ಕೊಡಬಾರ್ದು. ಬೇಯ್ದ್ಮೇಲೆ ತಾಮಂದು ತೋರಿಸ್ತೀನಿ. ಅದನ್ನ ಉಲ್ಟಾ ದಬಾಕೋದು ತೋರಿಸ್ತೀನಿ ಇರಪ್ಪ. ಆಮೇಲೆ ಒಂದು ಸೈಡ್ ಬೆಂದದೆ ಒಂದು ಸೈಡ್ ಬೆಂದಿಲ್ಲ ಅಂತ ಕಮೆಂಟ್ ಹಾಕ್ಬಿಡ್ತಾರೆ. ಆ ಥರ ಏನಿಲ್ಲ. ಸೊ ಟರ್ನಿಂಗ್ ಕಾರ್ಯಕ್ರಮ. ಯಾಕಂದರೆ ಅದು ಸಿಹಿ ಅಲ್ವಾ, ಸ್ವಲ್ಪ ತಳ ಹಿಡಿದು ಬಿಡುತ್ತೆ. ಹಾಗಾಗಿ ನೋಡಿ ಲೋ ಫ್ಲೇಮಲ್ಲಿಟ್ಟು ನಿಧಾನಕ್ಕೆ ತಿರುಗಿಸಬೇಕು. ಅದು ಕೂಡ ಬೇಯಬೇಕು ಚೆನ್ನಾಗಿ, ಎರಡು ಸೈಡುವೆ ನೀಟಾಗಿ ಎರಡು ಕಡೆನೂ ದಬಾಕ್ಬಿಟ್ಟು ಬೇಯಿಸಿ ಅದನ್ನು. ಅಮ್ಮ ಇದಕ್ಕೆ ಕೆಲವರು ಬಾಳೆಹಣ್ಣು ಆಡ್ ಮಾಡ್ತಾರೆ ಮಮ್ಮಿ. ಪಚ್ಚಬಾಳೆಹಣ್ಣು ಹಾಕೋತಾರೆ. ಕೇರಳದಲ್ಲಿ ನೇಂದ್ರ ಬಾಳೆಹಣ್ಣು ಅಂತ ಹಾಕೋತಾರೆ. ನಮ್ಮದ್ರಲ್ಲಿ ಪಚ್ಚಬಾಳೆಹಣ್ಣು ಹಾಕೋಬೋದು. ಬಾಳೆಹಣ್ಣು ಆಪ್ಷನ್, ಸ್ವೀಟ್ ಸಾಕು ನಮಗೆ, ಹಾಕೊಳ್ಳೋರು ಹಾಕೋಬೋದು. ಅದೇ ಕೆಲವರು ಬಾಳೆಹಣ್ಣು ಹಾಕ್ತಾರೆ ಅದಕ್ಕೆ ಹಾಕೋಬೋದು. ಚಾಯ್ಸ್ ಇಸ್ ಯೋರ್ಸ್. ಬೇಕಾದ್ರೆ ಒಂದು ಅರ್ಧ ಬಾಳೆಹಣ್ಣು ಹಾಕೊಳ್ಳಿ, ಯಾಕಂದ್ರೆ ಸ್ವೀಟ್ ಜಾಸ್ತಿ ಆಗುತ್ತೆ. ಹೆವಿ ಆಗ್ಬಿಡುತ್ತಮ್ಮ ಸ್ವೀಟ್, ತಿನ್ನಕ್ಕೆ ಬೇಜಾರಾಗುತ್ತೆ. ನೋಡ್ಕೊಳ್ಳಿ ನಿಮಗೆ. ನಾವು ಇದನ್ನ ತಿನ್ನಕ್ಕೆ ಇಬ್ರು ತಿಂತೀವಿ ಇವಾಗ. ಸ್ವೀಟ್ ಅಲ್ವಾ, ಸೊ ಮಕ್ಕಳಿಗೆ ಇವಾಗ ಸಮ್ಮರ್ ವೆಕೇಶನ್ ಅಲ್ಲಿ ಸ್ನ್ಯಾಕ್ಸ್ ಬೇಕು ಅಂದ್ರೆ ಈ ತರ ಮಾಡ್ಕೊಡ್ಬೋದು. ಇನ್ಸ್ಟೆಂಟ್. ಏನು ಅಕ್ಕಿ ನೆನೆಸೋದು ಅಷ್ಟೇ ಕೆಲಸ, 2-3 ಅವರ್ಸ್. ಬೆಳಗ್ಗೆ ತಿಂಡಿ ಮಾಡ್ಬೇಕಾದ್ರೆ ನೆನೆ ಹಾಕ್ಬಿಟ್ರೆ ಆಗೋಯ್ತಲ್ಲ. ಓಕೆ, ಬೆಂದಿದೆ. ಶಿಫ್ಟ್ ಮಾಡ್ತೀನಿ ತಟ್ಟೆಗೆ. ಬಿಸಿ ಬಿಸಿ ಗಾಯ್ಸ್ ಅಂತೆ. ಅದು ತಣ್ಣಗಾದ್ಮೇಲೆ ತಿಂದೇ ಇದ್ರ ರುಚಿನೇ ಇರಲ್ಲ. ಇದು ಆ್ಯಕ್ಚುಲಿ ಬಿಸಿಲೇ ತಿನ್ನಬೇಕು. ಮಜಾ ಇದೆ. ಸ್ವೀಟ್ ಎಲ್ಲ ಕರೆಕ್ಟಾಗಿ ಐತಾ? ತಿಂದೇಳಮ್ಮ, ಅದು ನಾವು ಮಾಡಿ ಹೋಗೋಕೆ ಬರಲ್ಲ. ಸೆಲ್ಫ್ ಬಿಲ್ಡಪ್ ಅಂತಾರೆ ಅದನ್ನು. ಸ್ವೀಟ್ ಬಿಡ್ತೀನಣ್ಣ. ನಾನು ತಣ್ಣಗೋಗಿಲ್ಲ. ನಾನು ಬೆಲ್ಲ ಜಾಸ್ತಿ ಆಗುತ್ತೆ ಅಂದ್ಕೊಂಡೆ, ಕರೆಕ್ಟಾಗಿದೆ. ನಾನು ಹೇಳಿದ ನಿಮಗೆ ಸೌತಡ್ಕಾಲಿ ಈ ಥರ ಪಡು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸೇಮ್ ಟೇಸ್ಟ್ ಇದೆ. ಮಜಾ ಇದೆಯ. ಚಿಕ್ಕ ಮಕ್ಕಳು ಮಾಡ್ಕೊಡಿ. ಏಲಕ್ಕಿ ಗಮ್ಮಂತದಲ್ಲ, ಏಲಕ್ಕಿ ಗಮ್ಮಂತ ಒಳ್ಳೆ ಫ್ಲೇವರ್ ಕೊಡ್ತದೆ. ಬೆಲ್ಲ, ಏಲಕ್ಕಿ, ಅಕ್ಕಿ ಏನು ಆ್ಯಡ್ ಅಂದರೆ ತುಪ್ಪ ಒಂದರಲ್ಲೇ ಮಾಡಿರೋದು.
ಚಟ್ನಿ ಗಿಟ್ನಿ ಎಲ್ಲ ಏನಿಲ್ಲ, ಹಂಗೆ ತಿನ್ನೋದು. ಸ್ವೀಟ್ಗೆ ಯಾರು ಚಟ್ನಿ ತಿಂತಾರೆ? ತುಪ್ಪ ಹತ್ಕೊಂಡು ತಿನ್ನೋದು ಇದನ್ನ. ಮಕ್ಳು ಮಾಡಿಕೊಡಿ ಸಂಜೆ ಹೊತ್ತು. ಏನು ತುಪ್ಪ ಒಳ್ಳೇದು ಆರೋಗ್ಯಕ್ಕೆ. ತುಪ್ಪ ತಿಂದರೆ ದಪ್ಪ ಆಗ್ತದೆ ಅಂತ ಹೇಳಿದವ್ರಿಗೆ ಮಕ್ಕದ ಮೇಲೆ ಹೊಡೀರಿ. ಯಾರು ಹೇಳಿದ್ದು? ತುಪ್ಪ ತಿಂದರೆ ಜಾಯಿಂಟ್ಸ್ಗೆ ಒನ್ ಆಫ್ ದ ಬೆಸ್ಟ್ ರೆಮಿಡೀಸ್ ಆಯುರ್ವೇದಿಕಲ್ಲಿ. ಆಮೇಲೆ ತುಂಬ ಸ್ವೀಟ್ಸ್ಗಳನ್ನ ತಿನ್ಬೇಕೇನಾರ ಮಾಡಿ, ಟೆನ್ಷನ್ ಕಡಿಮೆ ಆಗುತ್ತೆ. ಮಕ್ಕಳಿಗೆ ಬೋರ್ ಆದಾಗ ಬರೀ ಖಾರ ಕೊಡಬೇಡಿ, ಡೀಪ್ ಫ್ರೈ ಮಾಡೋದೆಲ್ಲ ಮಾಡಬೇಡಿ, ಇಂಥದನ್ನೂ ಮಾಡಿ ಕೊಡಿ. ಮಕ್ಳು ಇಷ್ಟಪಡ್ತಾರೆ. ನೀವು ಒಂದು ಬಾಳೆಹಣ್ಣು ಆ್ಯಡ್ ಮಾಡ್ಕೊತೀನಿ ಅಂದರೆ ಆ್ಯಡ್ ಮಾಡ್ಕೊಳ್ಳಿ, ನಿಮ್ಮ ಇಷ್ಟ. ಇಲ್ಲಾಂದರೆ ತೆಂಗಿನಕಾಯಿ ಪೀಸ್ ಸಣ್ಣಕ್ಕೆ ಹಾಕ್ಬಿಟ್ಟು ಇದಕ್ಕೆ ಹಾಕ್ಬಿಟ್ಟು ಹಾಗೆ ಪಡ್ಡು ರೀತಿನೇ ಮಾಡ್ಬೋದು. ಇಲ್ಲಾಂದರೆ ದೋಸೆ ಕೂಡ ಮಾಡ್ಕೋಬೋದು. ಇನ್ನೂ ನಿಮಗೆ ಟೈಮ್ ಇದೆ ಅಂದರೆ ಪುಟ್ಟು ದೋಸೆ, ಗೊಂಬೆ ದೋಸೆ ಅಂತ ಹೇಳ್ತೀವಿ ನಾವು, ಆ ಗೊಂಬೆ ದೋಸೆನ ಹಾಕ್ಕೊಳ್ತೀನಿ, ಅದು ಚೆನ್ನಾಗಿರುತ್ತೆ. ನಾವು ಪಡ್ಡು ಥರ ಮಾಡ್ಕೊಂಡಾದರೂ ತಿನ್ಬೋದು. ತುಪ್ಪ ತಿಂದರೆ ದಪ್ಪ ಆಗ್ತೀವಿ ಅಂತ ಹೇಳಿದ್ರೆ ಮಕ್ಕದ ಮೇಲೆ ಹೊಡೀರಿ. ಅಂದರೆ ಒನ್ ಆಫ್ ದ ಬೆಸ್ಟು ಆಯುರ್ವೇದಿಕ್ ರೆಮಿಡಿ. ಮೋಷನ್ ಪ್ರಾಬ್ಲಮ್ ಆದರೂ ಫಸ್ಟ್ ಹೇಳೋದು ತುಪ್ಪ ತಿನ್ನಿ ಅಂತ. ಜಾಯಿಂಟ್ಸಿಗೆ ಒಳ್ಳೆಯದು, ಮಕ್ಕಳಿಗೆ ಬುದ್ಧಿವಂತಿಕೆ ಜಾಸ್ತಿ ಆಗುತ್ತೆ, ಡೈಜೆಷನ್ಗೆ ಒಳ್ಳೆಯದು, ಫುಡ್ ಪಾಯ್ಸನ್ ಆಗೋಲ್ಲ ತುಪ್ಪ ತಿಂದರೆ. ತುಂಬ ಅಂದರೆ ತುಂಬ ಪಾಸಿಟಿವ್ ಇರೋದು, ನೆಗೆಟಿವ್ ಒಂದು ನಯಾ ಪೈಸಾ ಇಲ್ಲ. ಹಾಂ, ಹೋಟೆಲ್ಗಳಲ್ಲಿ ದೋಸೆಗಳಿಗೆ ಏನು ಹಾಕ್ತಾರೆ? ಎಣ್ಣೆಗಿಂತ ತುಪ್ಪನೇ ಹಾಕೋದು. ಬಟ್ ಏನಂದರೆ ಕೆಲವೇ ಡಾಲ್ಡಲ್ಲೇ ಮಿಕ್ಸ್ ಮಾಡ್ತಾರೆ. ನಾವು ಮನೆ ಮಾಡ್ಕೊತೀನಿ ಚೆನ್ನಾಯ್ತಾ, ನೆಮ್ಮದಿಯಾಗಿ ಮಾಡ್ಕೊತೀನಿ. ಗೈಸ್, ಎಂಜಾಯ್ ಮಾಡಿ ಲೈಫ್ನ, ಪೀಸ್. ಅಂದರೆ ಒನ್ ಆಫ್ ದ ಬೆಸ್ಟು ಆಯುರ್ವೇದಿಕ್ ರೆಮಿಡಿ. ಮೋಷನ್ ಪ್ರಾಬ್ಲಮ್ ಆದರೂ ಫಸ್ಟ್ ಹೇಳೋದು ತುಪ್ಪ ತಿನ್ನಿ ಅಂತ. ಜಾಯಿಂಟ್ಸಿಗೆ ಒಳ್ಳೆಯದು, ಮಕ್ಕಳಿಗೆ ಬುದ್ಧಿವಂತಿಕೆ ಜಾಸ್ತಿ ಆಗುತ್ತೆ, ಡೈಜೆಷನ್ಗೆ ಒಳ್ಳೆಯದು, ಫುಡ್ ಪಾಯ್ಸನ್ ಆಗೋಲ್ಲ ತುಪ್ಪ ತಿಂದರೆ. ತುಂಬ ಅಂದರೆ ತುಂಬ ಪಾಸಿಟಿವ್ ಇರೋದು, ನೆಗೆಟಿವ್ ಒಂದು ನಯಾ ಪೈಸಾ ಇಲ್ಲ. ಹಾಂ, ಹೋಟೆಲ್ಗಳಲ್ಲಿ ದೋಸೆಗಳಿಗೆ ಏನು ಹಾಕ್ತಾರೆ? ಎಣ್ಣೆಗಿಂತ ತುಪ್ಪನೇ ಹಾಕೋದು. ಬಟ್ ಏನಂದರೆ ಕೆಲವೇ ಡಾಲ್ಡಲ್ಲೇ ಮಿಕ್ಸ್ ಮಾಡ್ತಾರೆ. ನಾವು ಮನೆ ಮಾಡ್ಕೊತೀನಿ ಚೆನ್ನಾಯ್ತಾ, ನೆಮ್ಮದಿಯಾಗಿ ಮಾಡ್ಕೊತೀನಿ. ಗೈಸ್, ಎಂಜಾಯ್ ಮಾಡಿ ಲೈಫ್ನ, ಪೀಸ್.